ಈಗ ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಅಧಿಕಾರಿಗಳ ಮಾಹಿತಿ ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ ಹರೀಶ್ ನಿಮ್ಮಿಂದ 5:45ಕ್ಕೆ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆಯ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ್ ಬಗ್ಗೆ ಅಧಿಕಾರಿಗಳ ಮಾಹಿತಿ ಹೇಗೆ ಕೌಂಟರ್ ಅಟ್ಯಾಕ್ ಮಾಡಲಾಯಿತು ನಿನ್ನೆ ಪಾಕಿಸ್ತಾನದ ಸಾಲು ಡ್ರೋನ್ಗಳನ್ನ ಹೇಗೆ ಹೊಡೆದುಡಿಸಲಾಯಿತು ಇದೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗುವಂತ ನಿರೀಕ್ಷೆ ಇದೆ ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಗ್ಗೆ ಅಧಿಕಾರಿಗಳು ಇನ್ನಷ್ಟು ಮಾಹಿತಿಯನ್ನು ನೀಡುವಂತ ಸಾಧ್ಯತೆ ಇದೆ ಅದು ಕೂಡ ಇವತ್ತು ವಾಯುನೆಲೆಗಳ ಮೇಲೆ ಮಾಡಿರುವಂತಹ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಸೊ ಹರೀಶ್ ಮಾಹಿತಿಯನ್ನು ಕೊಡ್ತಾ ಇದ್ರು ಹರೀಶ್ ಇದೀಗ ಬೆಳ್ಳಂಬೆಳಗ್ಗೆ ಒಂದು ಸುದ್ದಿಗೋಷ್ಠಿಯ ನಿರೀಕ್ಷೆ ಕೂಡ ಇದೆ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಈ ಚಾಪ್ಟರ್ 2 ಯಾವ ರೀತಿಯಾಗಿ ನಡೀತಿದೆ ಅಂತ ಸೊ ಸದ್ಯಕ್ಕೆ ಇದರ ಬಗ್ಗೆ ಏನಾದರೂ ಅಪ್ಡೇಟ್ ಏನು ಸಿಕ್ಕಿದೆ ಏನು ಅಂತ ಒಂದು ಆರೋಪವನ್ನ ಮಾಡಿದೆ ನಮ್ಮ ವಾಯುನೆಲೆಗಳ ಮೇಲೆ ಈ ತರದೊಂದು ದಾಳಿಯನ್ನ ಭಾರತ ಮಾಡಿದೆ ಅದು ಕೂಡ ಬಹಳಷ್ಟು ದೊಡ್ಡ ದಾಳಿ ಅನ್ನುವಂತಹದನ್ನ ಪಾಕಿಸ್ತಾನ ಹೇಳ್ತಾ ಇರುವಂತಹದ್ದು ಇದಕ್ಕೆ ಭಾರತ ಅದಕ್ಕೆ ಉತ್ತರವನ್ನ ಕೊಡುತ್ತೆ ಅಂದ್ರೆ ಅದೇನು ಇದು ಸ್ಪಷ್ಟನೆಯನ್ನ ಕೊಡುತ್ತೆ ಹಾಗಾಗಿ ಸೇನಾ ಅಧಿಕಾರಿಗಳು ಈಗ ಸುದ್ದಿಗೋಷ್ಠಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ವಿದೇಶಾಂಗ ಸಚಿವಾಲಯದ ವಕ್ತಾರರು ಜೊತೆಗೆ ಸೇನಾ ಅಧಿಕಾರಿಗಳು ಸುದ್ದಿಗೋಷ್ಠಿ ಮಾಡುವ ಮೂಲಕ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಪಾಕಿಸ್ತಾನದ ಮೇಲೆ ಭಾರತ ನಿಜವಾಗ್ಲೂ ದಾಳಿ ಮಾಡಿದ್ಯಾ ಅನ್ನುವಂತಹದ್ದು ಯಾಕಂದ್ರೆ ಇತರದೊಂದು ದಾಳಿ ಮಾಡಿದ್ದೆ ಆದ್ರೆ ಇತರದೊಂದು ಪ್ರತಿಕಾರ ನಿಜಕ್ಕೂ ಅಗತ್ಯ ಇತ್ತು ಯಾಕಂದ್ರೆ ಪಾಕಿಸ್ತಾನ ಕಳೆದ 2 ದಿವಸಗಳಿಂದ ನಿರಂತರವಾದಂತಹ ಡ್ರೋನ್ ಅಟ್ಯಾಕ್ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಿರುವಂತಹದ್ದು 600 ಡ್ರೋನ್ ಕ್ಷಿಪಣಿಗಳನ್ನ ಭಾರತಕ್ಕೆ ಕಳಿಸಿರುವಂತಹದ್ದು ಅವೆಲ್ಲವನ್ನು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ಅಲ್ಲೇ ಹೊಡೆದಾಕಿರುವಂತಹದ್ದು ಮತ್ತೆ ಅದು ಭಾರತದ ನೆಲಕ್ಕೆ ಬಂದು ಬೀಳೋದಕ್ಕೂ ಕೂಡ ಬಿಟ್ಟಿಲ್ಲ ಮುಖ್ಯವಾಗಿ ಗುಜರಾತ್ನ ಕಚ್ ಭುಜ್ಜಿಂದ ಹಿಡಿದು ಈ ಕಡೆ ಜಮ್ಮು ಕಾಶ್ಮೀರದ ಅವಂತಿಪುರದವರೆಗೂ ಕೂಡ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇರುವಂತದ್ದು ಉರಿಯಲ್ಲೂ ಕೂಡ ದಾಳಿಯನ್ನ ಮಾಡಿದೆ ಪೂಂಚ್ ಸೆಕ್ಟರ್ನಲ್ಲೂ ಕೂಡ ನಿರಂತರವಾದಂತಹ ಗುಂಡಿನ ಚಕಮಕಿ ನಡೀತಾ ಇದೆ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ ಒಂದು ಕಡೆ ಗಡಿಯಲ್ಲಿ ಮತ್ತೆ LOCಯಲ್ಲಿ ಈ ಪರಿಸ್ಥಿತಿ ಆದ್ರೆ ಮತ್ತೊಂದು ಕಡೆ ಮುಖ್ಯವಾಗಿ ಭಾರತದ ಇತರ ನಗರಗಳನ್ನ ಗುರಿಯಾಗಿಸಿಕೊಂಡು ಅಂದ್ರೆ ಪಶ್ಚಿಮದಲ್ಲಿ ಬರ್ತಕ್ಕಂಥ ಬಹುತೇಕ ನಗರಗಳನ್ನ ಗುರಿಯಾಗಿರಿಸಿಕೊಂಡು ಅದರಲ್ಲೂ ಕೂಡ ಗುಜರಾತ್ ರಾಜಸ್ಥಾನ ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ ಈ ಪ್ರದೇಶದಲ್ಲಿ ಬರುವಂತಹ ಪ್ರಮುಖ ವಾಯುನೆಲೆಗಳು ಸೇನಾ ನೆಲೆಗಳ ಮೇಲೆ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಇತರದೊಂದು ದಾಳಿಗೆ ಹೊಂಚು ಹಾಕಿತ್ತು ಆದ್ರೆ ಅದೆಲ್ಲವೂ ಕೂಡ ವಿಫಲ ಆಗಿರುವಂತಹದ್ದು ಒಂದು ವೇಳೆ ಪಾಕಿಸ್ತಾನ ಹೇಳಿದಂತೆ ಭಾರತ ಏನಾದ್ರೂ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಏನಾದ್ರು ದಾಳಿ ಮಾಡಿದ್ದೇ ಆದ್ರೆ ಅಂದ್ರೆ 6 ಪ್ರಮುಖ ದಾಳಿಗಳಾಗಿವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ 6 ಪ್ರಮುಖ ದಾಳಿಗಳಾಗಿವೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಿರುವಂತ ಅದು ಕೂಡ ವಾಯು ನೆಲೆಯನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದೆ ಕ್ಷಿಪಣಿ ದಾಳಿ ಮಾಡಿದೆ ಅದು ದೊಡ್ಡ ಮಟ್ಟದ ದಾಳಿ ಆಗಿದೆ ಅನ್ನುವಂತಹದನ್ನ ಪಾಕಿಸ್ತಾನದ ಸೇನಾ ಅಧಿಕಾರಿ ಅಹಮದ್ ಶರೀಫ್ ಚೌಧರಿ ಹೇಳಿರುವಂತಹದ್ದು ಆತನ ಮಾತು ಎಷ್ಟು ಸತ್ಯ ಅನ್ನುವಂತಹದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಸೇನಾ ಅಧಿಕಾರಿಗಳು ಹೇಳಿದ್ದಾರೆ ಮತ್ತೆ ಪಾಕಿಸ್ತಾನ ಕೂಡ ರಾತ್ರಿ ಇಡೀ ದಾಳಿ ನಡೆಸಿರುವಂತಹದ್ದು LOC ಆಗಿರಬಹುದು ಈ ಕಡೆ ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ನಿರಂತರವಾದಂತಹ ದಾಳಿಯನ್ನ ಮಾಡಿದೆ ಡ್ರೋನ್ ದಾಳಿಯನ್ನ ಮಾಡಿದೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಅವೆಲ್ಲವನ್ನು ಕೂಡ ಭಾರತ ಸಂಪೂರ್ಣವಾಗಿ ವಿಫಲಗೊಳಿಸಿರುವಂತಹದ್ದು ಅವಿನಾಶ ಎಸ್ ಹರೀಶ್ ಜೊತೆಗೆ ನಾವು ಅಲ್ಲಿ ಏನು ಈ ಪಾಕಿಸ್ತಾನದ ಕಡೆಯಿಂದ ಬ್ರೀಫಿಂಗ್ ಆಗ್ತಾ ಇತ್ತು ಅದರಲ್ಲಿ ಗಮನಿಸ್ತಾ ಇದ್ವಿ ಮತ್ತೊಂದು ಸುಳ್ಳು ಆರೋಪವನ್ನು ಮಾಡ್ತಿದೆ ಅಂತ ಅನಿಸ್ತಾ ಇದೆ ಅಫ್ಘಾನಿಸ್ತಾನದ ಮೇಲೆ ಕೂಡ ಇವರು ಡ್ರೋನ್ ಅಟ್ಯಾಕ್ ಮಾಡ್ತಿದೆ ಭಾರತ ಅನ್ನೋದನ್ನು ಹೇಳೋ ಮೂಲಕ ಮತ್ತೊಂದೇನೋ ಒಂದು ಪ್ರೊಪಗಂಡ ರೆಡಿ ಆಗ್ತಿರೋ ಹಾಗೆ ಕಾಣಿಸ್ತಾ ಇದೆ ಆ ಒಂದು ಬೈಟ್ ನಾವು ಅಫಿಷಿಯಲಿ ಅನ್ನೋದು ನಾವು ಪರಿಗಣಿಸೋದಾದ್ರೆ ಹೌದು ಅವಿನಾಶ್ ಈಗ ಅಫ್ಘಾನಿಸ್ತಾನ ಪಾಕಿಸ್ತಾನದ ಜೊತೆಗೆ ಇಲ್ಲ ಪಾಕಿಸ್ತಾನವೇ ಪಾಕಿಸ್ತಾನದ ಜೊತೆಗಿಲ್ಲ ಯಾಕಂತಂದ್ರೆ ಬಲೂಚಿಸ್ತಾನದ ಪ್ರತ್ಯೇಕ ದೇಶದ ಹೋರಾಟಗಾರರು ಪಾಕಿಸ್ತಾನದ ಜೊತೆಗೆ ನಿಲ್ತಾ ಇಲ್ಲ ಪಾಕಿಸ್ತಾನದ ಸೇನೆ ಎಲ್ಲಿ ಕಂಡ್ರೆ ಅಲ್ಲಿ ಹೊಡೆದಾಗ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರು ಬಲೂಚಿಸ್ತಾನದೊಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಈಗ ಹೇಗಾದ್ರೂ ಮಾಡಿ ಭಾರತದ ವಿರುದ್ಧ ಅಫ್ಘಾನಿಸ್ತಾನವನ್ನ ಎತ್ಕಟ್ಟಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು ಅಂತ ಒಂದು ಪ್ರಯತ್ನವನ್ನ ಪಾಕಿಸ್ತಾನದ ಅಧಿಕಾರಿ ಅಹಮದ್ ಶರೀಫ್ ಚೌಧರಿ ಮಾಡಿರುವಂತದ್ದು ಅವರು ಮಾಡಿರುವಂತ ಆರೋಪ ಏನು ಅಂತಂದ್ರೆ
ಪಾಕಿಸ್ತಾನದ ಮೇಲೆ ಮಾತ್ರ ಭಾರತ ಅಟ್ಯಾಕ್ ಮಾಡಿಲ್ಲ, ಅಫ್ಘಾನಿಸ್ತಾನದ ಕೆಲವು ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದೆ, ಪೇಶಾವರದ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ ಅನ್ನುವಂಥ, ಪೇಶಾವರ ಆಗಿರ್ಬೋದು, ಜೊತೆಗೆ ಅಫ್ಘಾನಿಸ್ತಾನದ ಕೆಲವು ಪ್ರದೇಶಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಈಗ ಪಾಕಿಸ್ತಾನದ ಅಧಿಕಾರಿ ಹೇಳ್ತಾ ಇರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಈ ತರದೊಂದು ಸ್ಪಷ್ಟನೆಯನ್ನ ಈಗ ಭಾರತ ಕೊಡುತ್ತೆ, ವಿದೇಶಾಂಗ ಸಚಿವಾಲಯ ಕೊಡುತ್ತೆ. ಯಾಕಂದ್ರೆ ಭಾರತ ಹಾಗೂ ಅಫ್ಘಾನಿಸ್ತಾನ ಸಂಬಂಧ ಚೆನ್ನಾಗಿದೆ, ಕೊಡುಕೊಳ್ಳುವಿಕೆ ಚೆನ್ನಾಗಿ ಆಗ್ತಾ ಇದೆ ಅಫ್ಘಾನಿಸ್ತಾನ ಹಾಗೂ ಭಾರತದ ನಡುವೆ. ಮತ್ತೆ ಅಫ್ಘಾನಿಸ್ತಾನ ಭಾರತದ ಜೊತೆಗೆ ನಿಲ್ತಾ ಇದೆ ಈ ಒಂದು ಹೋರಾಟದಲ್ಲಿ. ಯಾಕಂದ್ರೆ ತಾಲಿಬಾನ್ಗಳು ಪಾಕಿಸ್ತಾನದ ಸೇನೆಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಪಾಕಿಸ್ತಾನ ಸೇನೆ ಕೂಡ ತಾಲಿಬಾನ್ನ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಅವರಿಗೆ ಮೂರು ಕಡೆಯೂ ಕೂಡ ಶತ್ರುಗಳು ಇರುವಂತದ್ದು. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಬಲೂಚಿಸ್ತಾನ, ಪಾಕಿಸ್ತಾನದ ಒಳಗೆ ಇರತಕ್ಕಂಥ ಬಲೂಚಿಸ್ತಾನ, ಮೇಲ್ಗಡೆಯಿಂದ ಅಫ್ಘಾನಿಸ್ತಾನ, ಈ ಮೂರೂ ಕಡೆ ಶತ್ರುಗಳಿರೋದ್ರಿಂದ ಹೇಗಾದ್ರೂ ಮಾಡಿ ಅಫ್ಘಾನಿಸ್ತಾನವನ್ನ ಭಾರತದ ವಿರುದ್ಧ ಎತ್ಕೊಟ್ಟೋಣ ಅನ್ನುವಂತ ಪ್ರಯತ್ನವನ್ನ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ವಿಫಲ ಆಗುತ್ತೆ. ಭಾರತದ ಅಧಿಕಾರಿಗಳು, ಭಾರತದ ಸೇನೆ ಯಾವುದೇ ಕಾರಣಕ್ಕೂ ಅಫ್ಘಾನಿಸ್ತಾನದ ಮೇಲೆ ಈ ತರದೊಂದು ದಾಳಿ ಮಾಡಿರೋದು ಖಂಡಿತ ಸಾಧ್ಯ ಇರೋದಿಲ್ಲ. ಪಾಕಿಸ್ತಾನದ ಅಧಿಕಾರಿಗಳು ಈ ತರದ ಒಂದು ಸುಳ್ಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಈಗ ಭಾರತದ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಕೊಡಲಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಯಾಕಂತಂದ್ರೆ ಪಾಕ್ನ ಸೇನಾ ಅಧಿಕಾರಿ ಮಾಡಿರ್ತಕ್ಕಂಥ ಆರೋಪ ಅತ್ಯಂತ ಗಂಭೀರವಾದಂತಹ ಆರೋಪ. ವಾಯುನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. 5 ರಿಂದ 6 ಕಡೆ ಈ ತರದೊಂದು ದಾಳಿ ಆಗಿದೆ. ಅದು ಪ್ರಮುಖ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಇನ್ನು ಮುಖ್ಯವಾಗಿ ಲಾಹೋರ್, ಇಂತಹ ಪ್ರಮುಖ ಪ್ರದೇಶಗಳ ಈ ವಾಯುನೆಲೆಗಳ ಮೇಲೆ ದಾಳಿ ಆಗಿದೆ ಅನ್ನುವಂಥ ಆರೋಪವನ್ನ ಈಗ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಭಾರತದ ಅಧಿಕಾರಿಗಳು, ಸೇನಾ ಅಧಿಕಾರಿಗಳು, ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಬಹುಮುಖ್ಯವಾಗಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಆಗಿದೆ ಅನ್ನುವಂಥದ್ದು ಪಾಕಿಸ್ತಾನ ಆರೋಪ ಮಾಡಿದೆ. ಅಫ್ಘಾನಿಸ್ತಾನ ಇದುವರೆಗೂ ಯಾವುದೇ ರೀತಿಯಾದಂತಹ ಆರೋಪವನ್ನು ಅಫ್ಘಾನಿಸ್ತಾನ ಮಾಡಿಲ್ಲ. ಅಫ್ಘಾನಿಸ್ತಾನದ ಮೇಲೆ ಏನಾದರೂ ದಾಳಿ ಆಗಿದ್ರೆ ಅಫ್ಘಾನ್ ಅಧಿಕಾರಿಗಳು ಅಥವಾ ತಾಲಿಬಾನ್ ಪ್ರತಿನಿಧಿಗಳು ಈ ಒಂದು ದಾಳಿಯ ಬಗ್ಗೆ ಮಾತಾಡ್ತಾ ಇದ್ರು. ಭಾರತ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದೆ ಅನ್ನುವಂಥದ್ದನ್ನೇನಾದ್ರೂ ಹೇಳ್ತಾ ಇದ್ರು. ಆದ್ರೆ ಅವರಿಂದ ಯಾವುದೇ ರೀತಿಯಾದಂತಹ ಇದುವರೆಗೂ ಒಂದು ಹೇಳಿಕೆ ಆಗ್ಲಿ, ಒಂದು ಪ್ರಕಟಣೆ ಆಗ್ಲಿ ಬಂದಿಲ್ಲ. ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇರತಕ್ಕಂಥದ್ದು ಪಾಕಿಸ್ತಾನದ ಅಧಿಕಾರಿ, ಸೇನಾ ಅಧಿಕಾರಿ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೋಸ್ಕರ ಈಗ ಭಾರತದ ವಿದೇಶಾಂಗ ಸಚಿವಾಲಯ ಇಂಥದ್ದೊಂದು ಸುದ್ದಿಗೋಷ್ಠಿಯನ್ನು ಮಾಡಲಿದೆ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನ ತನ್ನನ್ನು ತಾನು ಒಂದು ಸಂತ್ರಸ್ತ, ನಾನೊಬ್ಬ ವಿಕ್ಟಿಮ್ ಅನ್ನುವಂತಹ ನಿಟ್ಟಿನಲ್ಲಿ ಕರೆಸ್ಕೊಳ್ಳುವಂತಹ ಪ್ರಯತ್ನ, ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇರುತ್ತೆ. ಯಾಕಂದ್ರೆ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದೆ, ನಾವೇನು ಅಟ್ಯಾಕ್ ಮಾಡ್ತಿಲ್ಲ, ಭಾರತ ನಮ್ಮ ನಾಗರಿಕರು, ಭಾರತ ನಮ್ಮ ವಾಯುನೆಲೆಗಳ ಮೇಲೆ ದಾಳಿ ಮಾಡ್ತಿದೆ, ನಾವು ಸುಮ್ಮನಿದ್ದೀವಿ, ನಾವೇನು ಅಟ್ಯಾಕ್ ಮಾಡ್ತಿಲ್ಲ ಅನ್ನುವಂಥದ್ದನ್ನ ಪಾಕಿಸ್ತಾನ ಬಿಂಬಿಸಿಕೊಳ್ಳೋದಕ್ಕೆ ಈ ತರದೆಲ್ಲ ಪ್ರಯತ್ನಗಳನ್ನ ಮಾಡ್ತಿರುವಂತಹದ್ದು. ಬಹುಮುಖ್ಯವಾಗಿ ಪಾಕಿಸ್ತಾನದ ಮೇಲೆ ಮಾತ್ರ ಅಲ್ಲ, ಅಫ್ಘಾನಿಸ್ತಾನವನ್ನು ಪಾಕಿಸ್ತಾನ ಬದುಕೋಗಿ ಬಿಡ್ತಿಲ್ಲ ಅನ್ನುವಂಥದ್ದನ್ನ ಇಡೀ ವಿಶ್ವ ಮಟ್ಟದಲ್ಲಿ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ಸುದ್ದಿಗೋಷ್ಠಿ ಮಾಡಿ ಹೇಳಿದರೆ, ಅದಕ್ಕೆ ಸರಿಯಾದಂತಹ ತಿರುಗೇಟನ್ನ, ಅದಕ್ಕೆ ಸ್ಪಷ್ಟನೆಯನ್ನ ಭಾರತದ ಅಧಿಕಾರಿಗಳು, ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿ ಏನಿರುತ್ತೆ, ಭಾರತ ನಿಜವಾಗ್ಲೂ ಪಾಕಿಸ್ತಾನದ ಮೇಲೆ ಈ ತರದೊಂದು ದಾಳಿ ಮಾಡಿದ್ಯಾ ಅಥವಾ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದ್ಯಾ, ಅಂದ್ರೆ ಪಾಕಿಸ್ತಾನದ ಅಧಿಕಾರಿ ಹೇಳುವಂತೆ ಅಫ್ಘಾನಿಸ್ತಾನದ ಮೇಲೆ ಏನಾದ್ರು ದಾಳಿ ಮಾಡಿದ್ಯಾ, ಇದಕ್ಕೊಂದು ಸ್ಪಷ್ಟನೆಯನ್ನ ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಮತ್ತೆ ಸೇನಾ ಕಮಾಂಡರ್ಗಳು ಕೊಡುವಂತದ್ದು. ಅವಿನಾಶ್. ಎಸ್ ಧನ್ಯವಾದ ಹರೀಶ್. ಇನ್ನಷ್ಟು ಮಾಹಿತಿ ಮುಂದಿನ ಹಂತದಲ್ಲಿ ನಿಮ್ಮಿಂದ ಪಡಿತೀವಿ. ಈಗ ಜಮ್ಮು ಕಾಶ್ಮೀರದಿಂದ ಹರೀಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಪಾಕ್ನ ಪ್ರಮುಖ ವಿಮಾನ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಇಲ್ಲಿ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಇಸ್ಲಾಮಾಬಾದ್ನಲ್ಲಿ ನೂರ್ ಖಾನ್ ಏರ್ ಬೇಸನ್ನು ಅಟ್ಯಾಕ್ ಮಾಡಿರೋದು. ಜೊತೆಗೆ ಪಾಕಿಸ್ತಾನ ಮತ್ತೊಂದು ಸುಳ್ಳು ಆರೋಪವನ್ನು ಮಾಡೋಕ್ಕೆ ಶುರು ಮಾಡಿದೆ. ಭಾರತ ಬರೀ ಪಾಕಿಸ್ತಾನವನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಅಫ್ಘಾನಿಸ್ತಾನದ ಅಲ್ಲಿನ ಒಂದು ಪ್ರದೇಶಕ್ಕೂ ಕೂಡ, ಗಡಿಯನ್ನು ದಾಟಿ ಕೂಡ ಅಲ್ಲಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ ಅಂತ. ಏನಾದರೂ ಒಂದು ಆರೋಪವನ್ನು ಮಾಡಬೇಕಾದ್ರೆ ಅದಕ್ಕೊಂದು ತಲೆಬುಡ ಇರಬೇಕು. ಇಲ್ಲಿ ಎಲ್ಲೂ ಕೂಡ ಯಾವುದೇ ಅಫ್ಘಾನಿಸ್ತಾನ ಮತ್ತು ಭಾರತದ ಸಂಬಂಧಗಳು ಹೇಗಿದೆ ನಿಮಗೆ ಗೊತ್ತು. ಆದರೆ ಈಗ ಅಫ್ಘಾನಿಸ್ತಾನವನ್ನು ಕೂಡ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ. ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುವಂಥ ಪ್ರಮೇಯವೇ ಇಲ್ಲ ಅಂತ ಯಾವುದೇ ಪ್ರಶ್ನೆ ಬರೋದಿಲ್ಲ.